ಹಾಗೆ ಹೇಳಿದ್ದೀರಾ ಹೆಸರು? ಏನಂದ್ರೆ ಓಕೆ, ಥ್ಯಾಂಕ್ ಯು. ಶಲ್ ವಿ ಸ್ಟಾರ್ಟ್? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಸಂಜೆಯ ಈ ಒಂದು ಮೀಡಿಯಾ ಬ್ರೀಫಿಂಗ್ ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೂ ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಬಂದಿರುವ, ಹೊಸದಾಗಿ ರಿಪೋರ್ಟ್ ಆಗಿರುವ, ಹೊಸದಾಗಿ ಪತ್ತೆ ಆಗಿರುವ COVID-19 ಪಾಸಿಟಿವ್ ಕೇಸಸ್ ಈಸ್ 149. ಇದನ್ನ ಸೇರಿಸಿದಾಗ ಒಟ್ಟು ಈಗ ಆಸ್ ಆನ್ ಟುಡೇ ಟೋಟಲ್ ಆಕ್ಟಿವ್ ಕೇಸಸ್ ಈಸ್ 811. 811 ಆಕ್ಟಿವ್ ಕೇಸಸ್ ಇದೆ. ಇವತ್ತಿಗೆ ಒಟ್ಟು ಡಿಸ್ಚಾರ್ಜ್ ಆಗಿರೋದು 543. ಒಟ್ಟು ಸಾವು ಸಂಭವಿಸಿರೋದು 40 + 1 40 ಕೋವಿಡ್ ಕೇಸಸ್. ಇನ್ನೊಂದು ನಾನ್ ಕೋವಿಡ್ ಪೇಷಂಟ್, ಒಬ್ಬ ನಾನ್ ಕೋವಿಡ್ ಕಾಸ್ಗೆ ಅವರು ಬಿದ್ದು ತೀರೋಗಿದ್ದು. ಸೊ ಇವತ್ತಿಗೆ ಟೋಟಲ್ ಪಾಸಿಟಿವ್ ಕೇಸಸ್ ಇಸ್ 1395. ICU ನಲ್ಲಿರೋದು ಇಡೀ ರಾಜ್ಯದಲ್ಲಿ 6 ಜನ. ಸೊ ಇವತ್ತಿನ ನಮ್ಮ ಫಿಗರ್ಸ್ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಒಟ್ಟು ಆಸ್ಪತ್ರೆಗಳು, ಒಟ್ಟು ಬೆಡ್ಸ್ ಮತ್ತೆ ಈ ಪೇಷಂಟ್ಸ್ ನೋಡಿದಾಗ ಬೆಡ್ ಆಕ್ಯುಪೆನ್ಸಿ ರೇಟ್ ಈಸ್ 6.09%. 6.09%. ವೆರಸ್ ನಮ್ಮ ರಾಜ್ಯದಲ್ಲಿ ಫೆಟಾಲಿಟಿ ರೇಟ್ ಇಟ್ ಈಸ್ 2.8%. ಒಟ್ಟು ನಾವು ಅಬ್ಸರ್ವೇಷನ್ ನಲ್ಲಿ ಇರುವ ಪೇಷಂಟ್ಸ್ ಗಳ ಸಂಖ್ಯೆ 23,187. ಇವತ್ತು ಟೋಟಲ್ ಸ್ಯಾಂಪಲ್ಸ್ ಕಲೆಕ್ಟೆಡ್ 6,936. 6,936 ಅಲ್ಲಿ ಪಾಸಿಟಿವ್ ಆಗಿರೋದು 149. ಇವತ್ತು ಒಟ್ಟು 149 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದೆ ಅಂತ ಹೇಳಿದೆ. ಅದರಲ್ಲಿ ಮಂಡ್ಯ 71 ಜನ, ಮಂಡ್ಯ 71, ದಾವಣಗೆರೆ 22, ಕಲಬುರಗಿ 13, ಆಮೇಲೆ ಶಿವಮೊಗ್ಗ 10, ಬೆಂಗಳೂರು ಅರ್ಬನ್ 6, ಚಿಕ್ಕಮಗಳೂರು 5, ಉಡುಪಿ 4, ಉತ್ತರ ಕನ್ನಡ 4, ಇನ್ನು ಮಿಕ್ಕಿದ್ದು ವಿಜಯಪುರ, ಬೀದರ್, ಗದಗ್, ಯಾದಗಿರಿ, ಚಿತ್ರದುರ್ಗ, ರಾಯಚೂರು ಇವೆಲ್ಲನೂ ಕೂಡ ಒಂದೊಂದು ಆಗಿದೆ. ಒಟ್ಟು ಇವತ್ತು 149 ಪ್ರಕರಣಗಳಲ್ಲಿ ಇವತ್ತು ರಿಪೋರ್ಟ್ ಆಗಿರೋದು ಪಾಸಿಟಿವ್ ಪ್ರಕರಣದಲ್ಲಿ 113 ಪೇಷಂಟ್ಸ್ they have got this interstate travel history. ವಿಶೇಷವಾಗಿ ಮಂಡ್ಯದ 71 ಜನನೂ ಕೂಡ they have returned from ಬಾಂಬೆ. ಬಾಂಬೆಯಿಂದ ಬಂದಿರುವ 71 ಜನನೂ ಕೂಡ ಇವತ್ತು ಪಾಸಿಟಿವ್ ಪೇಷಂಟ್ಸ್ ಅಂತ ನಾವು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ಗೊತ್ತಾಗಿರೋದು. ಜೊತೆಗೆ ಇವತ್ತು ಡಿಸ್ಚಾರ್ಜಸ್ ಒಟ್ಟು 13 ಜನ. ಬೀದರಲ್ಲಿ 7,
Belagavi and Kalburgi 2 each. Uttar Kannada and Bangalore urban 1 each. As on today, ನಮ್ಮ ರಾಜ್ಯದಲ್ಲಿ 46 ಲ್ಯಾಬೋರೇಟರಿಗಳು ಎಸ್ಟಾಬ್ಲಿಷ್ ಆಗಿದೆ. 46 ಲ್ಯಾಬ್ಸ್ ಲ್ಯಾಬೋರೇಟರೀಸ್. ಅದರಲ್ಲಿ ಸರ್ಕಾರದ ಗೌರ್ಮೆಂಟ್ ಲ್ಯಾಬ್ಸ್ 28, ಪ್ರೈವೇಟ್ ಲ್ಯಾಬ್ಸ್ 18. 16ನೇ ತಾರೀಕಿಂದ ಇವತ್ತವರೆಗೂ ಒಟ್ಟು 5 ಟ್ರೈನ್ಗಳು ಬೆಂಗಳೂರಿಗೆ ಬಂದಿವೆ. 16ನೇ ತಾರೀಕು ಡೆಲ್ಲಿ ರಾಜಧಾನಿಯಿಂದ 527 ಜನ ಬಂದರು, ಎಲ್ಲರದು ಕೂಡ ಸ್ಕ್ರೀನಿಂಗ್ ಆಗಿದೆ. 17ನೇ ತಾರೀಕು ಅಗೇನ್ ಡೆಲ್ಲಿ ರಾಜಧಾನಿಯಿಂದ 396 ಜನ ಬಂದರು, ಎಲ್ಲರದು ಕೂಡ ಸ್ಕ್ರೀನಿಂಗ್ ಆಗಿದೆ. ಮತ್ತೆ 17ನೇ ತಾರೀಕು ಶ್ರಮಿಕ್ ಎಕ್ಸ್ಪ್ರೆಸ್ ಒಂದು ಬಂತು, 180 ಜನ, ಅದು ಸ್ಕ್ರೀನಿಂಗ್ ಆಗಿದೆ. ಒಟ್ಟು ಇದುವರೆಗೂ 1527 ಜನ ಈ 5 ಟ್ರೈನ್ ಅಲ್ಲಿ ಬಂದಿರೋದು. ಅವರೆಲ್ಲರದು ಕೂಡ ಸ್ಕ್ರೀನಿಂಗು ಆಗಿದೆ. ಮತ್ತೆ ಇವತ್ತಿನ ಪ್ರಕಾರ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ವಿ ಆರ್ ಇನ್ 12th ಪ್ಲೇಸ್. ಮೊದಲನೇದು ಮಹಾರಾಷ್ಟ್ರ ಇದೆ, ತಮಿಳುನಾಡು ಇದೆ, ಗುಜರಾತ್ ಇದೆ. ಸೊ ನಮ್ದು ಬಹಳ ಕೆಳಗಡೆ 12th ಪ್ಲೇಸ್ ಅಲ್ಲಿ ನಮ್ದು, ಜಸ್ಟ್ ಬಿಲೋ ಪಂಜಾಬ್, ಅದರ ಮೇಲೆ ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಇದೆ. ಮತ್ತೆ ಇವತ್ತು ICMR ಇಂದ ಒಂದು ಅಡ್ವೈಸರಿ ನಮಗೆ ರಿಲೀಸ್ ಆಗಿದೆ. ಸ್ಟ್ರಾಟಜಿ ಫಾರ್ COVID-19 ಟೆಸ್ಟಿಂಗ್ ಇನ್ ಇಂಡಿಯಾ. ಯಾವ್ಯಾವ ರೀತಿ ಮಾಡಬೇಕು, ಎಂತೆಂಥವ್ರಿಗೆ ಮಾಡಬೇಕು ಅನ್ನೋದೊಂದು ಪೇಪರ್ ರಿಲೀಸ್ ಆಗಿದೆ. ಅದನ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಇಷ್ಟು ಮಾಹಿತಿನ ಇವತ್ತು ನಾನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತಾವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತೆ ಕ್ವಶನ್ ಅನ್ನ ತಾವು ಕೇಳಬಹುದು. ವಾಟ್ ಇಸ್ ಹಿಸ್ ನೇಮ್? DB ಒಂದು ಕ್ಲಾರಿಫಿಕೇಶನ್. ಈಗ ಹೊರ ದೇಶದಿಂದ ಬಂದಂತವ್ರಿಗೆ ಈಗ ಕ್ವಾರಂಟೈನ್ ಸ್ಟಾರ್ಟ್ ತಕ್ಷಣ ಮೊದಲೇ ತಿಳ್ಕೊಳ್ಳೋದು ಅಥವಾ ಆನಂತರ 12 ದಿನಕ್ಕೆ ತಿಳ್ಕೊಳ್ಳೋದು? ನಾವು 2 ಸಲ ಟೆಸ್ಟ್ ಮಾಡ್ತೀವಿ. ಬಂದ ತಕ್ಷಣನೇ ಹೊರ ದೇಶದಿಂದ ಬಂದವರಿಗೆ ನಾವು ಕ್ವಾರಂಟೈನ್ ಅಲ್ಲಿ ಮೊದಲು ಬಂದ ತಕ್ಷಣನೇ ಒಂದು ಟೆಸ್ಟ್ ಮಾಡ್ತೀವಿ. ಅಟ್ ದಿ ಎಂಡ್ ಆಫ್ ದಟ್ ಕ್ವಾರಂಟೈನ್ ಪೀರಿಯಡ್, ದಟ್ ಈಸ್ ಬಿಟ್ವೀನ್ 12 to 14 days, ಅವಾಗ 2ನೇದು ಒಂದು ಟೆಸ್ಟ್ ಮಾಡ್ತೀವಿ. ಈ ಹೊರ ರಾಜ್ಯದಿಂದ ಬಂದವರು ಸರ್, ಹೊರ ರಾಜ್ಯದಿಂದ ಬಂದವನ್ನ ನಾವು ಕ್ವಾರಂಟೈನ್ ಅಲ್ಲಿ ಇಡ್ತೀವಿ. ಹೊರಕ್ಕಿಂತ ಮುಂಚೆ ಒಂದ್ಸಲ ನಾವು ಟೆಸ್ಟ್ ಮಾಡ್ತೀವಿ. ಪ್ರಜ್ಞಾ ಸರ್, ಈಗ ಹೊರ ರಾಜ್ಯದಿಂದ ಬಂದವರಿಗೆ ತುಂಬಾ ಜನಕ್ಕೆ ಪಾಸಿಟಿವ್ ಬರ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಚೆಕ್ಅಪ್ ಮಾಡಿ ಕಳಿಸೋ ರಿಪೋರ್ಟ್ ನೋಡಿ ಕಳಿಸೋದು ಅದು ಅಲ್ಲಿ ನೆಗೆಟಿವ್ ಗುಜರಾತ್ ಒಂದು ಕೇಸ್ ಆಗಿತ್ತು, ಅಲ್ಲಿ ನೆಗೆಟಿವ್ ಬಂದಿತ್ತು, ಬಟ್ ಇಲ್ಲಿ ಬಂದ ನಂತರ ಅವರಿಗೆ ಪಾಸಿಟಿವ್ ಆಗಿದೆ. ಟ್ರಾವೆಲ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನಮ್ಗೆ ಇದೇನ್ ಕೇಸ್ಗಳು ಬರ್ತಾ ಇದೆ, ಅನ್ಫಾರ್ಚುನೇಟ್ಲಿ ದೇ ಡೋಂಟ್ ಹ್ಯಾವ್ ಎನಿ ಸರ್ಟಿಫಿಕೇಟ್. ಸೊ ಯಾವುದು ಕೂಡ ಅಲ್ಲಿಂದ ಟೆಸ್ಟ್ ಮಾಡಿಕೊಂಡು ಬಂದಿರೋ ಪ್ರಕರಣ ಯಾವುದು ಇಲ್ಲ. ನಾವು ಇಷ್ಟು ದಿವಸ ನಾವೇನ್ ಬಿಟ್ಟಿದ್ವು ಅದಕ್ಕೋಸ್ಕರ ಈ ಕೇಸ್ಗಳು ಬಂದಿವೆ. ನಿನ್ನೆ ನಮ್ಮ ರಾಜ್ಯದಲ್ಲಿ ಈ ಒಂದು ತೀರ್ಮಾನ ತಗೊಂಡ್ರು. ಸದ್ಯಕ್ಕೆ ನಾವು ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡಿಂದ ಈಗ ಸದ್ಯಕ್ಕೆ ಇದೆಲ್ಲಾನು ಕೂಡ ಕ್ಲಿಯರ್ ಆಗೋವರೆಗೂ ಕೂಡ ಬೇಡ ಅಂತ ಏನ್ ತಿಳ್ಕೊಂಡಿದ್ದಾರೆ. ಸೊ ಈ ದೃಷ್ಟಿಯಿಂದ ಅದೊಂದು ಬಹಳ ಒಳ್ಳೆ ನಿರ್ಧಾರ. ಕುರೇಶಿ, In the last week, we have seen a very large sudden spurt in the cases of COVID in Tamil Nadu.
and the epicenter of that spread is the Coimbatore market. And from Bangalore, districts from Bangalore, rural, Barkli, Tumkur, Chikkalapur, Kolar, we supply something like 200 to 250 trucks of vegetables and fruits go there every day. What steps has the Karnataka government taken to check on the people who are vegetable dealers, food dealers, farmers who are carrying these trucks, and people who are going taking these trucks to Chennai every day? ಈಗ ನಾವು ಇದೇ ಒಂದು ಪ್ರಸಂಗ ನಮಗೆ ಚಾಮರಾಜನಗರದಲ್ಲಿ ಬಂದಿತ್ತು. ಅದನ್ನೇ ಎಲ್ಲ ಕಡೆ ರಿಪ್ಲಿಕೇಟ್ ಮಾಡ್ತೀವಿ. ಯಾವ್ಯಾವ ಟ್ರಕ್ಸ್ ಅಲ್ಲಿಂದ ಬರ್ತವೆ ಆ ಎಲ್ಲಾ ಡ್ರೈವರ್ಸ್ ನಾವು ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ನಾವು ಏನಾದ್ರು ಸಿಂಪ್ಟಮ್ಸ್ ಇದೆಯಾ ಅಂತ ಎಲ್ಲಾನು ಕೂಡ, ಜೊತೆಗೆ ಆ ಟ್ರಕ್ಸ್ ಏನ್ ಬರುತ್ತೆ ಅದನ್ನೆಲ್ಲನೂ ಕೂಡ ಸ್ಯಾನಿಟೈಸ್ ಮಾಡೋ ಒಂದು ಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ದಿಸ್ ಹ್ಯಾಸ್ ಹೆಲ್ಪ್ಡ್ ಅಸ್ in the Chamarajanagar district to a large extent, to a very large extent. I think similar procedure is being followed at every such checkposts. Okay. Sunita Rao. Sir, namaste. Namaste. Sir, asymptomatic travelers interstate in the Yambatta, if they are tested negative, they can go for home quarantine and institutional quarantine is not required as what we hear as per the new circular. Will that not be replicated for international travelers also in future, sir? Which circular? The interstate, what's the circular? Which new circular, Sunita? Can you just... So there is a DIPR issue, sir. I was also wondering how come we did not get it in the state WhatsApp group, but DIPR has issued a tweet which says interstate asymptomatic travelers shall be exempted from institutional quarantine if found negative based on RT-PCR test and to be home quarantined from the date of their arrival, irrespective of age group. No, actually, so that's a tweet. This is not a government order. So what is They that? have actually quoted the government order also. I mean, it says the commissioner's letter, sir. I'll forward this to you, sir. Just forward it to me. I'll just go through that because for the interstate returnees, we have taken a stand as Honorable CM has yesterday explained that there are some high positivity and high number states, and therefore we will be testing the passengers coming from those states or returnees from those states. So only after testing whether symptomatic anyway is known, asymptomatic only after testing only, then we'll be releasing them. Okay. Sir, I'll send this to you. Take a look at this, Yeah, please, sir. please do that. Thank you. Yeah. Thank you, sir. Jayaprakash. ಸರ್ ಬೆಂಗಳೂರಲ್ಲಿ ಬಿಬಿಎಂಪಿಗಳು ಯಾವಾಗಲೂ 4-5 ನಂಬರ್ ಜಾಸ್ತಿ ಇರುತ್ತೆ. ನಿನ್ನೆ 240 ಬಿಬಿಎಂಪಿ ಬಿಲ್ಡಿಂಗ್ನಲ್ಲಿ 245 ಇದೆ. 5 ಕೇಸ್ ಯಾವ ಅಂತ ಗೊತ್ತಾಗ್ತದೆ. ಒಂದು ಮತ್ತೆ ಡೆತ್ ಒಂದು ಜಾಸ್ತಿ ಇದೆ. ಆದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಎಷ್ಟು ಕೇಸ್ ಆಗ್ತದೆ ಅಂತ ವಾರ್ಡ್ ವೈಸ್ ಯಾರು ಹೇಳಿದ್ರೆ ಸರ್ 55 ಬ್ರೀಫಿಂಗ್ ಆಗುತ್ತೆ. ಬೆಂಗಳೂರಲ್ಲಿ ಬ್ರೀಫಿಂಗ್ ಆಗಲ್ಲ ಆಗುತ್ತೆ. ಓಕೆ, ಸೊ ಬ್ರೀಫಿಂಗ್ ಸ್ವಲ್ಪ ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಹೇಳ್ತೀರಾ? ನಾನು ಅದನ್ನ ತಿಳ್ಕೊಂಡು ಹೇಳ್ತೀನಿ ಜಯಪ್ರಕಾಶ್. I'll come back to you. ಶರಣ್ ಪೂವಣ್ಣ, ನಾನು ಯೋಚಿಸಿದೆ ಯಾಕೆ ಶರಣ್ ಕೇಳ್ತಾ ಇಲ್ಲ ಇವತ್ತು ಅಂತ ಕೇಳ್ತಾ ಇದ್ದೆ. So again you will start with the 2 questions. No sir, I'll just ask you anyway because of this. ಒಂದು ಸರ್ ಇವಾಗ ಟ್ರೈನ್ ಇಂದ ನೀವು ಹೇಳಿದ್ರಿ about 1527 passengers are coming so far. ಇದರಲ್ಲಿ just the data focus. So train and control how many people are possible and people coming from by other modes that people private vehicles as well. What are the questions faced quarantine these people and someone entering the border? Are they allowed to come all the way to an interior district and then are they tested? What is the protocol there? And what are the numbers? Can you just repeat the question? So one is train as a 1527 people have come to pick train so far. ಹೌದು. How many people of this have tested positive for starters? And the other is what are the questions placed
to get people coming by other modes of transport into Karnataka, and are they allowed to enter an interior district without being tested at the border? No. Everybody will be tested at the border. ಅದನ್ನ ಮಾಡ್ತೀವಿ ನಾವು. It's been very. ಅದನ್ನ ನಾವು ಥರ್ಮಲ್ ಸ್ಕ್ಯಾನರ್ ಏನಿದೆ ಅದರ ಮುಖಾಂತರ ನೋಡಿ ಮತ್ತೆ ವಿಸಿಬಲ್ ಏನಾದ್ರು ಅದರಲ್ಲಿ ಸೈನ್ ಇದೆಯಾ, ಅವರಲ್ಲಿ ಸಿಂಪ್ಟಮ್ಸ್ ಇದೆಯಾ ಅಂತ ನಾವು ನೋಡ್ತೀವಿ ನಾವು. ದಟ್ ಈಸ್ ಎ ಮಸ್ಟ್ ಇನ್ ಎವ್ರಿ ನಮ್ಮ ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲಾನು ಕೂಡ ಮಾಡ್ತೀವಿ. ಮಾಡಿಬಿಟ್ಟು ಏನಾದ್ರೂ ಆ ರೀತಿ ಚಿಹ್ನೆಗಳು ಕಂಡ್ರೆ ಅವ್ರನ್ನ ನಾವು ಹಾಸ್ಪಿಟಲ್ಗೆ ನಾವು ಕರೆಸು, ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಕರ್ತೀವಿ. ಇನ್ನು ಮಿಕ್ತಾದವ್ರನ್ನ ವಿಲ್ ಸೆಂಡ್ ದಮ್ ಇನ್ ಕಾನ್ವಾಯ್ ಟು ದೇ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಸ್. Okay. And what is the number, sir, coming 1527 ಪ್ಯಾಸೆಂಜರ್ಸ್ ಸ್ಕ್ರೀನ್ ಮಾಡಿದಾಗ ನಮಗೆ ಓನ್ಲಿ 2 ಪಾಸಿಟಿವ್ ಕೇಸಸ್ ಓನ್ಲಿ 2 ಸಿಂಪ್ಟಮೆಟಿಕ್ ಕೇಸಸ್ ಅದನ್ನ ನಮಗೆ ಕಂಡು ಬಂದಿದೆ. ಐ ಆಮ್ ಸಾರಿ. Okay. But most of the cases in Karnataka, I think 76% are all asymptomatic. Is screening the process that is still, relied upon? After that, we will be testing also. Because screening is the first step now, where through thermal scanner you find out or handheld thermometer you find out. But after that, all of them are in the institution quarantine, as you know. And the testing protocol for the interstate returnees is 12 to 14 days test ಮಾಡಬೇಕು before releasing them. Now 10 to 12 to 14 days ಆಗಲಿಲ್ಲ. ಟ್ರೈನ್ ನಮ್ಮ ಫಸ್ಟ್ ಟ್ರೈನ್ ಯಾವಾಗ ಬಂತು? ಬಹುಶಃ 16th ಬಂತು. ಸೊ ಅದು ಇನ್ನೂ ಟೈಮ್ ಇದೆ. ದೇ ವಿಲ್ ಬಿ ಕಂಪ್ಲೀಟಿಂಗ್ ದೇರ್ 12 days only on 28th of May. And our present testing protocol is we'll test them on the 12th day. So we are not leaving them without testing. And then the number of people who come into other modes of transport, including private vehicles? ಅವರು ಕೂಡ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ. Many of them have been taken to institution quarantine. All right, thank you. ಸೊ ಥ್ಯಾಂಕ್ ಯು. ಒಂದು ಮಾರುತೇಶ್, ಈಗ 46 ಲ್ಯಾಬ್ಗಳಲ್ಲಿ ಪರೀಕ್ಷೆ ಅವಕಾಶ ಇದೆ. ಸೊ ಈಗ ಈ 46 ಲ್ಯಾಬ್ಗಳಿಂದ ನಮಗೆ ಎಷ್ಟು ಪರ್ ಡೇ ನಾವು ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ? ರಫ್ಲಿ ಇವಾಗ ನಮ್ಮ ಒಂದು ಅಂದಾಜ್ ಪ್ರಕಾರ ವಿ ವಿಲ್ ಕ್ರಾಸ್ 8,000. 8,000ಕ್ಕಿಂತ ಸ್ವಲ್ಪ ಹೆಚ್ಚು ನಾವು ಟೆಸ್ಟ್ ಮಾಡ್ಬೋದು. ನಮ್ಮ ಗುರಿ ಇರೋದು ಈ ತಿಂಗಳ ಕೊನೆ ವೇಳೆಗೆ 60 ಲ್ಯಾಬ್ ಮಾಡ್ಬೇಕು ಅಂತ. ಸೊ ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನಮ್ದು 10,000 ಟೆಸ್ಟ್ ಮಾಡ್ಬೇಕು ಅಂತ ನಮ್ದು ಗುರಿ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್.